ಸ್ನೇಹಿತರೆ ನಮಸ್ಕಾರ. ಸೊ ಡಿ ಕೆ ರಮೇಶ್ ಮಾತಾಡ್ತಾ ಇರೋದು ಜನರ ಧ್ವನಿ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಸುಂಕದಕಟ್ಟೆಯಲ್ಲಿ ತುಂಬ ಅದ್ಧೂರಿಯಾಗಿ ವರ್ಷಾಂತರದಿಂದ ಅಯ್ಯಪ್ಪ ಸ್ವಾಮಿಗೆ ಸೊ ಹೋಗ್ತಾರೆ. ಇಲ್ಲೊಂಥರ ಹಬ್ಬ ಥರ ಮಾಡ್ತಾರೆ ಸರ್. ಇಲ್ಲಿ ಊಟನ ಆರ್ಗನೈಜೇಷನ್ ಮಾಡಿದ್ದಾರೆ ನಾಳೆಗೆ. ಸೊ ಈ ಊಟನ ಮೋರ್ ದೆನ್ 10,000 ಜನಕ್ಕೆ ಇಲ್ಲಿ ಊಟನ ಮಾಡಿಸ್ತಾ ಇದ್ದಾರೆ. ಸೊ ಎಷ್ಟು ಅದ್ಭುತವಾಗಿ ಮಾಡಿಸ್ತಾ ಇದ್ದಾರೆ, ಎಷ್ಟು ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ತುಂಬಾ ಖುಷಿ ಆಗುತ್ತೆ. ಓಕೆನಾ. ಇಲ್ಲೊಬ್ರು ನಮ್ಮ ಯಜಮಾನ್ರು ಮಾತಾಡ್ತಾರಂತೆ, ಅವ್ರದ್ದು ಇಂಟರ್ವ್ಯೂ ತಗೊಳ್ಳೋಣ. ಮತ್ತು ಭಟ್ರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ, ಅವ್ರದ್ದು ಇಂಟರ್ವ್ಯೂ ತಗೊಳ್ಕೊಳ್ಳೋಣ. ಸರ್ ತಮ್ಮ ಗುಡ್ ನೇಮ್ ಸರ್? ನನ್ನ ಹೆಸರು ಪುಟ್ಟರಾಜು ಅಂತ. ನಾನು ಇಲ್ಲೊಂದು 35 ವರ್ಷದಿಂದ ಇದ್ದೀನಿ. ನಾನು ಕೂಡ 29 ವರ್ಷ ಯಾತ್ರೆ ಮಾಡಿದ್ದೀನಿ ಇದೇ ಜಾಗದಾಗೆ. ಈಗ ಇಲ್ಲೊಂದು ಸನ್ನಿಧಿನೂ ಕೂಡ ನಾವು ಕಟ್ತಾಯಿದ್ದೀವಿ, ಆಗಿದೆ ಅಂತ ಬಂದಿದೆ. ಇನ್ನೊಂದು 2-3 ತಿಂಗಳಲ್ಲಿ ಅದು ಓಪನ್ ಆಗುತ್ತೆ. ಪ್ರತಿ ವರ್ಷ ಒಂದು 10,000ದಿಂದ ಹಿಡಿದು 15,000 ಜನವರೆಗೆ ಅನ್ನದಾನ ಮಾಡ್ತೀವಿ. ಬಾಳೆ ಎಲೆ ಊಟ, ಪಂಕ್ತಿ ಊಟ ಮಾಡಿಸ್ತೀವಿ. ಆದರೆ ಈಗಲ್ಲ, ಸುಮಾರು ಒಂದು 30 ವರ್ಷದಿಂದ ಮಾಡ್ತಾಯಿದ್ದೀವಿ ಕಂಟಿನ್ಯೂಗೆ. ನಿನ್ನೆ ಅಂಬಾರಿ ಇದಿತ್ತು, ಪಲ್ಲಕ್ಕಿ ಮೆರವಣಿಗೆ, ಊರು ರಾಜಬೀದಿಲೆಲ್ಲ ಮೆರವಣಿಗೆ ಇತ್ತು, ಅದು ಚೆನ್ನಾಗಿ ನಡೀತು. ಇವತ್ತು ನಾಗಕೋಲ ಅಂತೇಳಿ ಕೇರಳ ಮಾದರಿಯಿಂದ ನಾವು ಮಾಡಿಸೋದಿದ್ದು. ಅಲ್ಲಿಂದ ಕರೆಸಿ ಸುಮಾರು 80 ಜನ ವಾದ್ಯದವರು ಬರ್ತಾರೆ. ಅದು ಫಂಕ್ಷನ್ ಇವತ್ತು ಪೂರ್ಣಗೊಂಡಿದೆ. ಪ್ರತಿದಿನ 3 ದಿನ, ಈಗ ಡೈಲಿ 500 ಜನಕ್ಕೆ ಊಟ. ಪ್ರತಿ ದಿವಸ 3 ದಿವಸ ಕಂಟಿನ್ಯೂ 3 ಟೈಮ್ ಊಟ ತಿಂಡಿ ಸೌಲಭ್ಯ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ, ನೈವೇದ್ಯ ಪೂರ ಎಲ್ಲ ಬಳೆಯೆಲ್ಲ ಸಿಸ್ಟಮ್ ಊಟದಲ್ಲೇ ನಾವು ಕಂಟಿನ್ಯೂ ಆಗಿ ಪ್ರತಿ ವರ್ಷಂತೆ ನಡೆಸ್ಕೊಂಡು, ಇಲ್ಲಿರುವಂಥ ಜನಗಳು, ಇಲ್ಲಿರುವಂಥ ಸ್ವಾಮಿಗಳು, ಹಿರೀಕರು, ಊರಿನವರು ಎಲ್ಲ ಸೇರಿ ಮಾಡೋದ್ರಿಂದ ಇಲ್ಲಿ ಭಾಳ ಚೆನ್ನಾಗಿ ನಡೀತದೆ. ಪ್ರಥಮ ಬಾರಿಗೆ ಬರೀ 25 kg ಅಕ್ಕಿ ಹಾಕಿ ನಾವು ಅನ್ನದಾನವನ್ನು ಮಾಡಿದ್ದು. ಇವತ್ತು ಹೇಳೋಕ್ಕೆ ಸಾಧ್ಯವಿಲ್ಲ, ಅಷ್ಟು ಅನ್ನದಾನ ನಡೀತದೆ. ಎಲ್ಲರೂ ಈ ಗ್ರಾಮದಲ್ಲಿ ಎಲ್ಲರೂ ಸಹಕಾರ ಮಾಡಿ, ಸ್ವಾಮೀಜಿಗಳು ತುಂಬ ಸಪೋರ್ಟ್ ಮಾಡಿ ಎಲ್ಲ ಕಡೆಯಿಂದ ಚೆನ್ನಾಗಿ ನಡ್ಕೊಂಡು ಇಲ್ಲಿ ತನಕ ನಡೆದಿದೆ. ಸರ್ ನಮಸ್ತೆ. ನಾವು 25 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ರಾಮಣ್ಣ ವಾಟರ್ಮ್ಯಾನ್ ರಾಮಣ್ಣ ಅವರು ಮಾತಾಡ್ತಾ ಇದ್ದೀನಿ ನೋಡಿ ಸರ್. ನಾವು ಜನಸೇವೆ ಮಾಡ್ತಾ ಇದ್ದೀನಿ, ಅಯ್ಯಪ್ಪ ಸೇವೆ ಮಾಡ್ತಾ ಇದ್ದೀನಿ 25 ವರ್ಷದಿಂದಲೂ. ನೀರು ಸೇವೆ ಯಾವುದೇ ಕಾರಣಕ್ಕಾಗಲಿ ಹೆಚ್ಚು ಕಡಿಮೆ ಆದ್ರೂ ನಾನು 4 ಗಂಟೆಗೆ ಎದ್ದು ಸ್ವಾಮಿಗಳ ಸೇವೆ ಮಾಡ್ತಾಯಿದ್ದೀನಿ. ನಮಗೆ ಅವಾಗ ನಾವು 100 ರೂಪಾಯಿ 200 ರೂಪಾಯಿ ಹಾಕೊಂಡು ಅನ್ನದಾನ ಮಾಡ್ತಾಯಿದ್ದೋ. ಇದರಲ್ಲಿ ನಾನು 25 ವರ್ಷ ಶಬರಿಮಲೆಗೆ ಹೋಗಿದ್ದೀನಿ. ಆವಾಗ ಇಲ್ಲಿ ನೀರೇ ಇರ್ತಿರಲಿಲ್ಲ ಸರ್. ಇವಾಗ ನಾನು 25 ವರ್ಷದಿಂದ ನೀರು ಬಿಡ್ತಾಯಿದ್ದೀನಿ, ಮಾಡ್ತಾಯಿದ್ದೀನಿ ಜನಸೇವೆ. ಯಾರು ಹೇಳಿ? ಅಯ್ಯಪ್ಪ ಸೇವೆ. ಆ ಥರ ನಾವು ಅವಾಗ ಸರ್ ನಾವೆಲ್ಲ ಒಂದು 25 ಜನ ಗೊತ್ತಾ 500 ರೂಪಾಯಿ ಹಾಕೊಂಡು ಅನ್ನದಾನ ಮಾಡ್ತಾಯಿದ್ದೋ. ಇವಾಗ ನಿಮ್ಮಂಥವ್ರು ಸಾರ್ವಜನಿಕರು ಸಹಾಯಧನ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಮ ಅಪ್ಪನ ಸೇವೆ ಚೆನ್ನಾಗಿದೆ ಹೇಳಿ. ನಮ್ಮ ಅಪ್ಪನ ಸೇವೆ, ಅಯ್ಯಪ್ಪನ ಸೇವೆ ಚೆನ್ನಾಗಿದೆ. ನಾವು ಮಾಡಿದಾದ್ಮೇಲೆ ಅವನೇ ನಮಗೆ ಎಲ್ಲ ಸಹಾಯಧನ ಮಾಡಿಕೊಡ್ತಾಯಿದ್ದಾರೆ. ನಮ್ಮಪ್ಪ ಅಯ್ಯಪ್ಪ ಮಾಡಿಕೊಡ್ತಾಯಿದ್ದಾರೆ. ಇವತ್ತು ನೋಡಿ, ಅವತ್ತು 100 ಜನ 300 ಜನ ಅಂತ ಊಟ ಮಾಡ್ತಾಯಿದ್ರು. ಇವತ್ತು 10,000 ಜನ ಸ್ವಾಮಿಗಳು ಪಬ್ಲಿಕ್ ಊಟ ಮಾಡ್ತಾಯಿದೆ ಅಲ್ವಾ ಸರ್? ಖಂಡಿತ ಮಾಡ್ತಾಯಿದ್ದಾರೆ. ಇವತ್ತು ಅವ್ನು ನಮ್ಮಪ್ಪ ಉಳಿಸ್ಕೊಂಡಿದ್ದಾನೆ. ಅವತ್ತು ನಾವು ಸರ್ 87ರಿಂದಲೂ 88ರಿಂದ ಆಗ್ತಾಯಿದ್ದೋ. ಈಗ ಹೋಗಿದ್ರೆ ನನಗೆ 35 ವರ್ಷ ಆಗಿರೋದು. ನಾನು 25 ವರ್ಷ ಮಾಡಿ ಬಿಟ್ಬಿಟ್ಟೆ ಸಾಕು ಅಂತ. ಅವಾಗೆಲ್ಲ ನಾವು ಹೋಗ್ಬೇಕಾದ್ರೆ ಸರ್ ಅಯ್ಯಪ್ಪ ಸ್ವಾಮಿ ಸನ್ನಿಧಿಲಿ ಸ್ನಾನ ಮಾಡಬೇಕಾದ್ರೆ ಬರೀ ಮರಳು ಅವತ್ತು ಸತ್ಯವಾದ 18 ಮೆಟ್ಲು ನಾವು ಹತ್ಬೇಕಾದ್ರೂ ಕಷ್ಟ. ನಾವು ಸ್ನಾನ ಮಾಡಿ ಮರಳ ಮೇಲೆ ಬಂದರೆ ಅಯ್ಯಪ್ಪ ಸ್ವಾಮಿದು ಒಣಗಾಕ್ಬಿಟ್ರೆ 10 ನಿಮಿಷಕ್ಕೆ ಒಣಗೋದು. ಇವಾಗೆಲ್ಲ ಕಟ್ಟಡ ಮಾಡಿದ್ದಾರೆ ಏನೋ ಸೌಕರ್ಯ. ಆ ಭಗವಂತನ ನಮ್ಮ ಅಪ್ಪನ ಸೌಕರ್ಯ ಇವತ್ತು ಚೆನ್ನಾಗಿದೆ, ನಡೀತಾ ಇದೆ. ನಾವು ಅವಾಗ ಮಾಡಬೇಕಾದ್ರೆ ಸರ್ ಜಿನಿಯನ್ ಸರ್. ಇವತ್ತು ಅವನು ನಮ್ಮನ್ನ ಹೆಸರು ಉಳಿಸ್ಕೊಂಡು ನಮ್ಮ ಭಗವಂತ. ಓಕೆ ಸರ್, ಓಕೆ. ಇಲ್ಲಿ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ನೋಡಿ. ಇಲ್ಲಿ ಬರೀ 25 ಜನದಿಂದ ಅನ್ನದಾನ ಸ್ಟಾರ್ಟ್ ಮಾಡಿ ಇವತ್ತು
10,000ದಿಂದ 15,000 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಇದು ಗ್ರೇಟ್ ಅಂತಲೇ ಹೇಳ್ಬೋದು. ಇವತ್ತು ಇದನ್ನು ಮಾಡೋದ್ರಿಂದ ಇವತ್ತು ನೂರಾರು ಜನಕ್ಕೆ ಇಲ್ಲಿ ಉದ್ಯೋಗವನ್ನು ಸುಧಾ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ದೇಶ ಓಕೆ ಅನ್ನದ ಬಟ್ಲ ಅಂತ ಕರೀತಾರೆ. ಇದು ಒಂದು ತುಂಬಾ ಖುಷಿ ಆಗುತ್ತೆ. ಜಗತ್ತಲ್ಲಿ ಎಲ್ಲೂ ಸುಧಾ ಇಷ್ಟು ಅನ್ನದಾನ ಮಾಡೋದಿಲ್ಲ, ಆದರೆ ನಮ್ಮ ಇಂಡಿಯಾದಲ್ಲಿ ಮಾಡ್ತಾರೆ. ಪ್ರತಿಯೊಂದು ಬೇರೆ ದೇಶದಲ್ಲಿ ಓಕೆ ಬ್ರೆಡ್ಡು ಬೇರೆ ದಾನ ಮಾಡ್ತಾರೆ, ಆದರೆ ಇಂಡಿಯಾದಲ್ಲಿ ಮಾತ್ರ ಅನ್ನದಾನ ಮಾಡ್ತಾರೆ. ಅದು ನೋಡೋದೇ ಒಂದು ಚಂದ. ಇಲ್ಲಿ ಸುತ್ತಮುತ್ತಿನ ಪ್ರತಿಯೊಬ್ಬರು ಸುಧಾ ಬಂದು ಈ ಒಂದು ಪ್ರೋಗ್ರಾಮಕ್ಕೆ ಅನ್ನದಾನಕ್ಕೆ ಬನ್ನಿ ಅಂತ ಕೇಳ್ತಾ, ಜೊತೆಗೆ ಸಾಧ್ಯವಾದರೆ ದಾನಿಗಳು ದಾನ ಮಾಡ್ತಾ ಅಂತ ಕೇಳ್ತಾ ಓಕೆನಾ, ಎಲ್ಲವನ್ನು ವಿಡಿಯೋವನ್ನು ತೋರಿಸ್ತೀನಿ. ಅದೇ ಥರ